ಹಲೋ ಫ್ರೆಂಡ್ಸ್, ನಾವಿವತ್ತು ನಿತ್ಯ ಸಮೀಕರಣಗಳ ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಿತ್ಯ ಸಮೀಕರಣಗಳು ಯಾವ್ಯಾವು, ಅವುಗಳನ್ನು ಯಾವ ರೀತಿಯಾಗಿ ಬಿಡಿಸಬಹುದು, ಹಾಗಾದ್ರೆ ಅವು ಯಾವ ರೀತಿಯಾಗಿ ಯಾವುದು ಲೆಕ್ಕವನ್ನು ಬಿಡಿಸುವಾಗ ಉಪಯೋಗ ಆಗುತ್ತವೆ ಅನ್ನೋದನ್ನ ಹಿಂದಿನ ವಿಡಿಯೋಗಳಲ್ಲಿ ನಾವು ಅಭ್ಯಾಸ ಮಾಡಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವೇನ್ ಮಾಡಬಹುದು, ವೀಕ್ಷಣೆ ಮಾಡಬಹುದು. ಹೌದಾ? ನೋಡಿ, ಇಲ್ಲೊಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. 48ರ ವರ್ಗ ಸಂಖ್ಯೆ ಕಂಡುಹಿಡಿಯಿರಿ. ನೋಡಿ, ವರ್ಗ ಸಂಖ್ಯೆ ಅಂದ್ರೆ ಈಗಾಗಲೇ ನಮ್ಗೆ ಗೊತ್ತಿದೆ, ಸ್ಕ್ವೇರ್ ನಂಬರ್. ಏನು? ಸ್ಕ್ವೇರ್ ನಂಬರ್ ಅಂದ್ರೆ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಬರುವಂತ ಗುಣಲಬ್ಧ ಏನಾಗಿದೆ? ವರ್ಗ ಸಂಖ್ಯೆ ಆಗಿರುತ್ತದೆ ಅಂತೇಳಿ ಗೊತ್ತಿದೆ. ಹಾಗಾದ್ರೆ ಈ 48ರ ವರ್ಗ ಸಂಖ್ಯೆಯನ್ನ ನಾವು ಯಾವ ರೀತಿಯಾಗಿ ಕಂಡುಹಿಡಿಬೇಕಂದ್ರೆ, ಈ ನಿತ್ಯ ಸಮೀಕರಣ ಬಳಸಿಕೊಂಡು ಉತ್ತರವನ್ನ ಕಂಡುಹಿಡಿಯಬೇಕಾಗಿದೆ. ಅದನ್ನ ಹೇಗೆ ಮಾಡೋದನ್ನ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೌದಾ? ಹಾಗಾದ್ರೆ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತಹ ವಿಧಾನದಿಂದ ಮೊದಲು ಇದರ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯೋಣ. ಆಮೇಲೆ ಈ ನಿತ್ಯ ಸಮೀಕರಣ ಉಪಯೋಗಿಸಿಕೊಂಡು ಲೆಕ್ಕವನ್ನ ಬಿಡಿಸೋಣ. ಹಾಗಾದ್ರೆ ಯಾವ ರೀತಿಯಾಗಿ ಮಾಡ್ತಾರೆ ಅಂದ್ರೆ, 48 ಸ್ಕ್ವೇರ್, ವರ್ಗ ಅಂದ್ರೆ ಸ್ಕ್ವೇರ್ ಅಂದ್ರೆ ಏನಂತ ಹೇಳ್ಬೋದು? 48 ಗುಣಾಕಾರ 48. ಹೌದಾ? 48ನ್ನ 48ರಿಂದ ಗುಣಿಸಿದಾಗ ಏನು ಉತ್ತರ ಬರ್ತಾ ಇದೆ ಅದೇನಾಗ್ತಾ ಇದೆ? ವರ್ಗ ಸಂಖ್ಯೆ ಆಗ್ತಾ ಇದೆ. ನೋಡಿ, 48 ಗುಣಾಕಾರ 48. ನಾವೀಗ ಏನ್ ಮಾಡೋಣ ಅಂದ್ರೆ, ಮೊದಲು ಈ ರೀತಿಯಾಗಿ ಬಿಡಿಸೋಣ, ಆಮೇಲೆ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಲೆಕ್ಕವನ್ನ ಮಾಡೋಣ. ಈಗಾಗಲೇ ಗುಣಾಕಾರ ಮಾಡುವಂತದ್ದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಮೊದಲು ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಯಿಂದ ಗುಣಿಸಬೇಕು, ಆಮೇಲೆ 10ರ ಸ್ಥಾನದಲ್ಲಿ ಇರುವಂತ ಸಂಖ್ಯೆಯಿಂದ ಗುಣಿಸಬೇಕು. 8 ಎಂಟ್ಲೆ 64, 8 ನಾಲ್ಕಲೆ 32, 32ಕ್ಕೆ 6 ಕೂಡಿಸಿದಾಗ 38 ಆಯ್ತು. ಪ್ಲಸ್ ಈಗ 4ರಲ್ಲಿ ಇವೆರಡು ಸಂಖ್ಯೆಗಳು ಗುಣಿಸ್ಬೇಕು. 4 ಎಂಟ್ಲೆ 32, 3 ಕೈಲ 2 ಇಲ್ಲಿ, 4 ನಾಲ್ಕಲೆ 16, 3 ಕೈಲ ಇದೆ, 14ಕ್ಕೆ 3 ಕೂಡಿಸಿದಾಗ 19 ಆಗ್ತಾ ಇದೆ. ಈಗ ಕೂಡಿಸೋಣ. 4 8 2 10, 9 1 10, 10 3 13, 1 1 2. ಹಾಗಾದ್ರೆ ಈ 48ರ ವರ್ಗ ಸಂಖ್ಯೆ ಎಷ್ಟು ಬಂತು? 2304. ಹಾಗಾದ್ರೆ ಇದನ್ನ ನಿತ್ಯ ಸಮೀಕರಣ ರೂಪದಲ್ಲಿ ಹೇಗೆ ಬಿಡಿಸೋದನ್ನ ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ. ಹಾಗಾದ್ರೆ ಈ 48ನ ಹೇಗೆ ಬರ್ಕೋಬಹುದು ಅಂದಾಗ, ನೋಡಿ, 48ನ ಯಾವ ರೀತಿಯಾಗಿ ಬರ್ಕೋಬಹುದು? 40 ಪ್ಲಸ್ 8 ಅಂತೇಳಿ ಬರ್ಕೋಬಹುದು, ಅಥವಾ 50 ಮೈನಸ್ 2 ಅಂದ್ರೆ 50ರಲ್ಲಿ 2ನ್ನ ಕಳೆದಾಗ ಏನಾಗ್ತಾ ಇದೆ? 48 ಬರ್ತಾ ಇದೆ. ಹಾಗಾದ್ರೆ ಈಗ ಈ 48ನ ಹೇಗೆ ಬರ್ಕೋದು? ಹೌದಾ? 50ರಲ್ಲಿ 2ನ್ನ ಕಳೆದಾಗ 48 ಆಗ್ತಾ ಇದೆ. ಹಾಗಾದ್ರೆ ಇದು ಹೇಗೆ ಬಂತು? ಎ ಮೈನಸ್ ಬಿ ರೂಪದಲ್ಲಿ ಬರ್ತಾ ಇದೆ. ಹಾಗಾದ್ರೆ ನೋಡಿ, ನಮಗೆ ಈಗಾಗಲೇ ಹಿಂದೆ ಒಂದು ಸಮೀಕರಣ ಗೊತ್ತಿದೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಹೌದಾ? ಈ ಸಮೀಕರಣ ಉಪಯೋಗಿಸಿಕೊಂಡು ಈ ಲೆಕ್ಕ ಮಾಡಬೇಕು. ಇಲ್ಲಿ ನೋಡಿ, ಎ ಮೈನಸ್ ಬಿ, ಹೌದಾ? 50 ಮೈನಸ್ 2. ಹಾಗಾದ್ರೆ ಎ ಅಂದ್ರೆ 50, ಬಿ ಅಂದ್ರೆ 2. ಎ ಅಂದ್ರೆ 50, ಬಿ ಅಂದ್ರೆ 2. ಹಾಗಾದ್ರೆ ಸೂತ್ರವನ್ನು ತುಂಬಿಬಿಡೋಣ. ಎ ಸ್ಕ್ವೇರ್ ಇದೆ, ಎ ಅಂದ್ರೆ 50, 50 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಬಿ ಅಂದ್ರೆ 2 ಸ್ಕ್ವೇರ್, ಆಮೇಲೆ ಏನಿದೆ? ಮೈನಸ್
ಹೌದಾ? 2ab ಇದೆ ಅಂದ್ರೆ 2 ಗುಣಾಕಾರ a ಗುಣಾಕಾರ b ಇದ್ದಂಗೆ. ಹಾಗಾದ್ರೆ 2 ಗುಣಾಕಾರ a ಅಂದ್ರೆ 50 ಗುಣಾಕಾರ b ಅಂದ್ರೆ 2. ಇಲ್ಲೇ 50 ಸ್ಕ್ವೇರ್ ಅಂದ್ರೆ 50 ಗುಣಿಸು 50. ಹಾಗಾದ್ರೆ 5 5 25 2 ಸೊನ್ನೆ ಬರ್ತಾ ಇದ್ದಾವೆ. 2 ಸಾವಿರದ 500. 5 5 25 1 ಸೊನ್ನೆ ಇದ್ದು 2 ಸೊನ್ನೆ ಆಗ್ತಾ ಇದೆ ಪ್ಲಸ್ 2 ಗುಣಿಸು 2 4 ಆಗ್ತಾ ಇದೆ ಮೈನಸ್. ನೋಡಿ 52 100 100 200 ಎಷ್ಟಾಯ್ತು 200. ನೋಡಿ 2500 ಪ್ಲಸ್ 4 ಮೈನಸ್ 200 ಅಂದ್ರೆ ಈ 2500 ಮೊದಲು 200 ಕಳೆದು ಬಿಡೋಣ, ಮೈನಸ್ ಮಾಡಿಬಿಡೋಣ. ಹೌದಾ? 500 200 ಹೋದ್ರೆ ಎಷ್ಟಾಯ್ತು 300. ಹೌದಲ್ಲ? 500 200 ಹೋದ್ರೆ 300 ಆಯ್ತು ಪ್ಲಸ್ ಇಲ್ಲಿ ಏನು ಇದೆ 4. ಹೌದಾ? ಹಾಗಾದ್ರೆ 2 3 0 4 2 3 0 4 2 3 0 4. ಇದು ಹೇಗೆ ಬಂತು? 48 ಗುಣಿಸು 48. ನೋಡಿ 48 48 ಗುಣಿಸಿದಾಗ 2304 ಬರ್ತಾ ಇದೆ. ಇಲ್ಲಿ ಕೂಡ 48 ಹೇಗೆ ಬರ್ಕೊಂತೀವಿ? 50 ಮೈನಸ್ 2 ಹೋಲ್ ಸ್ಕ್ವೇರ್ 2304. ಹೌದಾ? ಇದು ಕರೆಕ್ಟ್, ಇದು ಕರೆಕ್ಟ್. ಹಾಗಾದ್ರೆ ಈ ಒಂದು ಲೆಕ್ಕವನ್ನ ಹಿಂಗೂ ಬಿಡಿಸಬಹುದು, ಹಿಂಗೂ ಬಿಡಿಸಬಹುದು. ಹೌದಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.